ಇದಕ್ ಬರೇ ಬೀಪ ಬರ್ತಾವ ಬೀಪ್ 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 ಹಾಕ್ಬಿಡ್ರಿ ಮಂದಿ ತಿಳ್ಕೊಂಡ್ಬಿಡ್ತಾರ. ಅವ್ರಿಗೆ ಮುಖ ತೋರ್ಸು, ನಾನು ಮುಖ ನೋಡಿದ್ದಿಲ್ಲ ತಮ್ಮ. ಅವ್ರಿಗೆ ರೋಸ್ಟ್ ಅನ್ನೋದು ಬಾಳ ಡೇಂಜರ್ ಅಣ್ಣ. ಕಂಟೆಂಟ್ ಲಪಡ ಬಾಳಕ್ಕವಣ. ಏನು ಟಿಕೆಟ್ ಇಲ್ಲ, ಏನು ಇಲ್ಲ, ಓದಿ ಹೈರಾಣಾಗಿರ್ತೀರಿ. ಬಂದ್ ಒಂದ್ ಸ್ವಲ್ಪ ನಕ್ಕೋರಿ, ನಗುದು ಒಳ್ಳೇದು. ಅದಕ್ಕೆ ದರಾ ಬೇಂದ್ರೆ ಅವ್ರ ಒಂದ್ ಮಾತು ಹೇಳ್ಯಾರ, ನಕ್ಕ ಸಾಯಿರೋ ನಕ್ಕ ಸಾಯಿರಿ, ನಕ್ಕ ಸತ್ರ ನಕ್ಷತ್ರ ಅಕ್ಕೇರಿ ಅಂತ ಹೇಳಿ. ಇಂಥವ್ರ ಮೇಲೆ ಟಾರ್ಗೆಟ್ ಮಾಡ್ತಿರೋ? ಇಲ್ಲ ಸುಮ್ ಬಾತ್ರೂಮ್ ನಾಗ ಕೂತ್ ರೀಲ್ಸ್ ನೋಡೋ ಟೈಮ್ನಾಗ ಇವ ಬಂದ, ಇವನೊಂದ್ ಸ್ವಲ್ಪ ವಿಡಿಯೋ ರೂಡ್ ಅನಿಸ್ತಾ ತಗೊಂಡ್ ಎಳದೇ ಬಿಡೋದು ಹೊರಗೆ ಬಂದ್ ಬಾತ್ರೂಮ್ ಅನ್ಸಿದಂಗೆ. ಪಪ್ಪ ಬಂದ್ VRL ಬಸ್ ಡ್ರೈವರ್ ಅದನ್ನ ಬಂದು ದೊಡ್ಡ ಕಂಪನಿ ಅವ್ರು ಇರ್ತಾರ. ಯಾರ ಬಂದು ಏನ್ರ ಮಾಡಿದ್ರ ನಿನ್ಗೆ ಯಾರು ಬರ್ತಾರ? ಹಿಂಗ್ ರೋಸ್ಟಿಂಗ್ ಕೋಚಿಂಗ್ ಕ್ಲಾಸ್ ತೆಗಿಬೇಕು ಅನ್ನೋ ಪ್ಲಾನ್ ಐತು. ಯಾರ ಜಾಯಿನ್ ಹಾಕಿದ್ರೆ ಹೇಳ್ರಲ್ಲ, ರೋಸ್ಟ್ ಮಾಡೋದ್ರಲಿತ್ತು ಬೆಳಿತಾರ. ನಾನ್ ಬಾಳ ಸಾಚೆ ಅಲ್ಲ, ನಾನು ನೀಚೆ. ನೀವು ಕಾಂಟೆಂಟ್ ವ್ಯೂಸ್ ಸಲಂದ ಲೈಕ್ಸ್ ಸಲಂದ ಮಾಡ್ತೀರೋ ಅಥವಾ ವ್ಯೂಸ್ ಲೈಕ್ಸ್ ಬಂದ್ರಲ್ಲ ನಮ್ಗೆ ಜನರಿಗೆ ಒಂದ್ ಕಂಟೆಂಟ್ ಮುಟ್ಟು. ನಮಸ್ಕಾರಪ್ಪ ಎಲ್ಲ ಗುಮ್ಮಟ ನಗರದ ಗೆಳೆಯರಿಗೆ. ಬ್ರೋ, ಆಸ್ ಎ ಕಾಂಟೆಂಟ್ ಕ್ರಿಯೇಟರ್ಸ್ ಈ ಕ್ವಶನ್ ಕೇಳಬಾರ್ದು, ಕೇಳ್ತೀನಿ. ನೀವು ಕಾಂಟೆಂಟ್ ವ್ಯೂಸ್ ಸಲಂದ ಲೈಕ್ಸ್ ಸಲಂದ ಮಾಡ್ತಿರೋ ಅಥವಾ ಏನಾರ ಒಂದ್ ಜನರಿಗೆ ಸಂದೇಶ ಕೂಡ ಕೇಳ್ತಿರೋ? ಎರಡು ಅಣ್ಣ. ವ್ಯೂಸ್ ಲೈಕ್ಸ್ ಬಂದ್ರಲ್ಲ ನಮ್ಗೆ ಜನರಿಗೆ ಒಂದ್ ಕಂಟೆಂಟ್ ಮುಟ್ಟು. ಮೇನ್ ಆಗಿರ್ಬೇಕಲ್ಲ ಇದು ಮೇನ್. ವ್ಯೂಸ್ ಲೈಕ್ಸ್ ಬರ್ಲಿಕ್ಕಂದ್ರೆ ಜನರಿಗೆ ಹೆಂಗ್ ಮುಡ್ತೈತಿ ನಾವ್ ಮಾತಾಡೋದು? ಮುಟ್ಟಲ್ಲ ಅದು ಮುಟ್ಟಲ್ಲ. ಈಗ ನಾನು ಐಡಿ ರೀಚ್ ಇರ್ಲಾರ್ದೆ ನಿಮ್ ಬಳಿ ಬಾ ಅಂದ್ರ ವಿಡಿಯೋಗಳು ಬರ್ತಾವೇನ? ಇಲ್ಲ. ಈ ಸಮ್ ನಾ ರೀಚ್ ಬರ್ಬೇಕಂದ್ರೆ ಏನ್ರ ಯೂಸ್ ಮಾಡ್ಬೇಕು, ಯಾವನಾರ ಬೈಲಿಬೇಕು. ಇಲ್ಲ ನೋಡ್ತೀರಾ ನೀವು, ನಿಮ್ ಬರೀ ಬರೋದೇ ಇಲ್ಲ ರೀಚ್ ಇರ್ಲಿಕ್ಕಂದ್ರೆ. ಬರೋಂಗಿಲ್ಲ. ಫಾಲೋವರ್ಸ್ ಸಲಿಂದು ಮಾಡ್ತೀವಿ, ಜನರಿಗೆ ಏನಂತಾರ ಮುಟ್ಟು ಸಲಿಂದು ಮಾಡ್ತೀವಿ, ಒಂದ್ ಸಂದೇಶ ಮುಟ್ಲಂತೂ ಮಾಡ್ತೀವಿ. ನನ್ಲಿತ್ತಂತೂ ಯಾವ ಸಂದೇಶ ಹೋಗುದಿಲ್ರಿ. ನಾ ಏನ್ ಬಾಳ ಸಾಚೆ ಅಲ್ಲ, ನಾನು ನೀಚೆ. ನಾನು ಒಬ್ಬ ಹರೇಕ್ ಬಂದ್ ಹುಡುಗಿ, ನಾನು ನೀಚೆ ಅದೀನಿ. ನಾ ಏನ್ ಬಾಳ ಸಾಚೆ ಅಲ್ಲ, ನಾ ಸಾಚೆ ಅದೀನಿ ಅಂತೇಳಿ ನಾನು ಪ್ರೂವ್ ಮಾಡತ್ತಿಲ್ಲ. ನಾನು ವಿಡಿಯೋಗಳು ಏನಿರ್ತಾವ ಬರೀ ತಿಳಿಸು ಬಗ್ಗೆ ಇರ್ತಾವ. ಮತ್ತ ನಾ ಒಳ್ಳೆವದೀನಿ, ನನ್ನಂಗ್ ನೀವು ಆಗ್ರಿ ಅಂತ ಹೇಳತ್ತಿಲ್ಲ ನಿಮಗ್. ನಾ ಏನು ಒಳ್ಳೆವಲ್ಲ, ಯಾಕಂದ್ರೆ ಎಲ್ಲರ ಬಳಿ ಒಂದ್ ಹುಳ ಇರೋದಿ ಅಂತ ಹಂಗ. ಮತ್ ನಾ ಯಾವ್ದಣ ಸಾಚಾಗತ್ಲೆ ಹೇಳತ್ತ ಬಾಳ ಮಂದಿ ಹಾಕ್ಯಾರ ಕಮೆಂಟ್, ನೀನ್ ದೊಡ್ಡ ಸಾಚೆ ಅನ್ನತ್ತೆ. ಬೈ ಅಲ್ಲ ಮರೇನ ಸಾಚೆ ಅಂತ ಹೇಳ್ದ ನಾವ್ ಇಲ್ಲಿ. ಸಾಚೆ ಅಲ್ಲ, ನಾ ಬರೇ ಮಾಡೋದೇನೋ ಅದ್ ಕಾಂಟ್ರವರ್ಸಿ ಏನಾಗಿರ್ತಾವ ಅದ್ ತಗೊಂಡ್ ನಿಮ್ಗೆ ತಿಳಿಸಿರ್ತೇನೆ ಹಿಂಗ ಹಾಲಾತೈತಿ ಅಂತ ಹೇಳಿ ಅಟ್ಟೆ. ಅಂದ್ರ ಈಗ ಏನ್ ಮಾಡ್ತಿರಲ್ಲ, ಈ ಸ್ಕ್ರಿಪ್ಟ್ ಏನ್ ಬರ್ಕೋತಿರೋ ಇಂಥವ್ರ ಮೇಲೆ ಟಾರ್ಗೆಟ್ ಮಾಡ್ತಿರೋ? ಇಲ್ಲ ಸುಮ್ ಬಾತ್ರೂಮ್ ನಾಗ ಕೂತ್ ರೀಲ್ಸ್ ನೋಡೋ ಟೈಮ್ನಾಗ ಇವ ಬಂದ, ಇವನೊಂದ್ ಸ್ವಲ್ಪ ವಿಡಿಯೋ ರೂಡ್ ಅನಿಸ್ತಾ ತಗೊಂಡ್ ಎಳದೇ ಬಿಡೋದು ಹೊರಗೆ ಬಂದ್ ಬಾತ್ರೂಮ್ ನಾಗ ಸೀದಾ ಹಂಗೆ ಹಾಕೊಂಡ್ ಕೂತ್ ಅನ್ನೋದೇ ಅಲ್ಲೇ, ಇವನ್ ತಗೊಳ್ಳೋದು ಅಲ್ಲೇ ಸೀದಾ ತಗೊಂಡ್ಬಿಡೋದು. ಅವ್ನು ಹಿಂಗ್ ಮಾಡಿರ್ತಾನಲ್ಲ, ಹಿಂಗ್ ಮಾತಾಡಿರ್ತಾನಲ್ಲ, ಅದಕ್ಕೆ ಏನಾರ ಅಪೋಸಿಟ್ ನಾವ್ ಮಾತಾಡಿ ಹಾಕಿ ಬಿಡೋದು ವಿಡಿಯೋ. ಮಂದಿಗೆ ಇಷ್ಟ ಆಗಿರ್ತೈತಿ, ಇಷ್ಟ ಆದ್ರ 1 ಮಿಲಿಯನ್ ಆಗಿರ್ತೈತಿ, ಇಷ್ಟ ಆಗ್ಲಿಕ್ಕೆ ವ್ಯೂಸ್ ಕಮ್ಮಿ ಇರ್ತೈತಿ, ತಿಳ್ಕೊಂಡ್ಬಿಡ್ದ. ಈಗ ರೋಸ್ಟ್ ಮಾಡ್ತಿ, ನಿನಗ್ ಯಾರ ಈ ತರ ರೋಸ್ಟ್ ಮಾಡಿದ್ರ? ಮಾಡ್ರಿ. ಅಲ್ಲ ಮಾಡಿದಾರ ಬೇರೆದವ್ರು? ಯಾರು ಮಾಡಿಲ್ಲ ಮಾಡ್ರಿ ಅಂತೀನ. ಮನುಷ್ಯ ಅಂದ್ಮೇಲೆ ತಪ್ಪು ಮಾಡವನೇ, ನನ್ನೂ ತಪ್ಪುಗಳು ಸಿಗ್ತಾವೆ ನಿಮ್ಗ. ಹಳಿ ವಿಡಿಯೋದ ನೋಡ್ರಿ, ಮಾಡ್ರಿ ರೋಸ್ಟ್ ಅಂತೀನಿ. ಬ್ಯಾಡ ಅಂದಿಲ್ಲ, ರೋಸ್ಟ್ ಮಾಡ್ರಿ. ನಾ ಏನೇನ್ ಯೂಸ್ ಮಾಡ್ತೀನಿ ನನಗೆ ಯೂಸ್ ಮಾಡ್ರ. ಜಾಸ್ತಿ ಬೇಗ ಯೂಸ್ ಮಾಡಿದ್ರಿ, ಜಾಸ್ತಿ ಬಾಳೆ ತಿಂಡಿಗೆ ಬಿದ್ರಿ ಅಂದ್ರೆ ನಾ ಹೆಂಗದ ನಿಮ್ಗೆ ಗೊತ್ತೈತಿ. ಇಲ್ಲ ರೋಸ್ಟ್ ಮಾಡ್ರಿ, ಯಾಕ ಅಣ್ಣ ವಿಚಾರ ಮಾಡ್ತಿರ್ತಾರ ಯಾರ ಹುಡುಗರು ಮಾಡ್ಬೇಕು ನೀವ್ ಅಂತೇಳಿ. ಆದ್ರೇನೋ ಅವ್ರಿಗೆ ಏನೋ ಸಿಗ್ತಿರಲ್ಲ. ಬೇಕಂದ್ರೆ ಕೇಳ್ರೆ ಮತ್ತೆ DM ದ ನಾನೇ ಹಾಕ್ತೇನೆ ನಾನು ಕಾರಣ ಮಗಳು. ರೋಸ್ಟ್ ಮಾಡಕಂದ್ರ ರೋಸ್ಟ್ ಮಾಡೋದ್ರಲಿತ್ತು ಬೆಳಿತಾರ. ಈಗ ಈ ನಾವ್ ರೋಸ್ಟ್ ಮಾಡಾಕ್ತಿವಲ್ಲ, ಅವ್ರು ಸುಧಾರಿಸ್ಕೋತಾರ ನಾವ್ ಅನ್ಕೊಂಡಿವಿ. ಅವ್ರು ಮುದ್ದಾಮ್ ಮಾಡಂತಾರ ನಮ್ಗ. ಹಿಂಗಾಗೈತಿ ಅದ ಮಾಡ್ರಿ, ನನಗೆ ರೋಸ್ಟ್ ಮಾಡ್ರಿ ಅಂತಾರ. ಅವ್ರು ಮುದ್ದಾಮ್ ಟಾಂಗ್ ತೊಳತಾರ. ಎಷ್ಟು ನೆಗೆಟಿವಿಟಿ ಬರ್ತದ ಅಷ್ಟು ನಮ್ ಪ್ರೇಮ್ ಜಾಸ್ತಿ ಆಗತ್ತೆ. ಬೆಳೆದೈತಿ. ದುರಂಕಾರ ಬಾಳ ಒಳ್ಳೇದಲ್ಲ. ಮುಂದ ಪ್ಲಾನ್ ಹಿಂಗ್ ರೋಸ್ಟಿಂಗ್ ಕೋಚಿಂಗ್ ಕ್ಲಾಸ್ ತೆಗಿಬೇಕು ಅನ್ನೋ ಪ್ಲಾನ್ ಐತು. ಯಾರ ಜಾಯಿನ್ ಹಾಕಿದ್ರೆ ಹೇಳ್ರಲ್ಲ, ರೋಸ್ಟಿಂಗ್ ಕ್ಲಾಸ್ ತೆಗಿಯಕ್ ಕಾಣ್ತಾರ ಇವ್ರು. ಯಾರ ಜಾಯ್ನ್ ಆಗಿದ್ರೆ ಜಾಯಿನ್ ಹಾಕಿದ್ರೆ ಬರ್ರಿ, ಫ್ರೀ. ಸುಮ್ ಕೂತ್ಕೊತಲ್ಲ ಬೈದಾಡೋದು ಒಳಗೆ. ಬೈಸ್ಕೊಳ್ಳೋದ್ರತ್ತ ಬೈದ್ರ ಸಿಟ್ಟು ಬರಂಗಿತ್ತಂದ್ರ ರೋಸ್ಟಿಂಗ್ ಬರಾಕ್ ಹೋಗ್ಬೇಡ್ರಿ. ಯಾಕಂದ್ರ ನಾವ್ ಮಾಡಾಕ್ತಿವಿ, ಇನ್ನೊಬ್ರಿಗೆ ಬೈಲಾತಿವಿ ಅಂದ್ರೆ ನಮಗೊಬ್ಬ ಬೈಯ ಇರ್ತಾನ. ಅವ ಬೈದ್ರು ನಾವ್ ಸುಮ್ಮನೆ ಇರ್ಬೇಕು ಆ ಟೈಮ್. ಅವ್ ಬೈದಾನ ಅಂತೇಳಿ ಅವ್ನ ಮ್ಯಾಗ ನಾವ್ ಇದು ಮಾಡೋ ಪ್ಲೇಯರ್ನ. ಈ ಕೆಳಗೋರು ಬಾಳ ಜನ ಅದಾರ, 4 ಲಕ್ಷ 5 ಲಕ್ಷ ರೋಸ್ಟಿಂಗ್ ಫಾಲೋವರ್ಸ್ ಇರೋ ರೋಸ್ಟರ್ಗಳು ಅದಾರ. ಅವ್ರ ಪಾಡಿಗೆ ಮಸ್ತ್ ಅದಾರ. ಅವ್ರ ಮಗು ಎಷ್ಟೋ ಮಂದಿ ರೋಸ್ಟ್ ಮಾಡ್ಯಾರ. ಮನುಷ್ಯ ತಪ್ಪು ಮಾಡಿದಾಗ ನಮ್ಮೂನು ಹೇಳ್ಯಾರಿ ಅವ್ರು. ಹೇಳಿತಾರಲ್ಲ, ಪಕ್ಕ ಹೇಳಿರಿ, ಫಿಕ್ಸ್ ಹೇಳ್ಯಾರಿ. ಎಳದಾಗ ನಾವು ನನ್ನ ಮ್ಯಾಗ ರೋಸ್ಟ್ ಅಂದ್ರೆ ನಡೆಯಲ್ ತಮ್ಮ. ಅಲ್ಲಿ ನಾವ್ ಹೊಡಿಸಿರ್ತೇವೆ ಫಸ್ಟ್, ನಾವ್ ಆಟ ಆಡಿಸ್ಕೋಬೇಕು ಅಟ್ಟೆ, ಮತ್ತೇನಿಲ್ಲ. ಅಲ್ಲ ಈಗ ನೀವು ರೋಸ್ಟ್ ಮಾಡ್ತೀರಿ, ಇನ್ನೊಬ್ಬ ರೋಸ್ಟ್ ನೀ ರೋಸ್ಟ್, ಇಬ್ರು ವಾದಿ ಬೀದಿ ಅಂದ್ರ ಯೂಟ್ಯೂಬ್ ಇದ್ರಾಗ ವಿಡಿಯೋದಾಗ ಜಗಳ ಮಾಡೋದು ಆತರ ಏನ್ರ ಆಗಿತ್ತು? ವಿಡಿಯೋದಾಗ ಜಗಳ ಆಗ್ಯಾವಲ್ರಿ. ಅಲ್ಲ ನಿಮ್ದು ಬೇರೆದವ್ರದ್ದು ಅನ್ಲಕ್ಕನ್ರಿ. ಬೇರೆದವ್ರದ್ದು ಬಾಳ ಆಗ್ಯಾವ್ರಿ. ಅದ್ರ ರೋಸ್ಟರ್ಗಳಾಗಿಲ್ಲ. ರೋಸ್ಟರ್ಗಳು ಯಾರು ಏನು ಅಂದಿಲ್ಲ ನನಗ. ಹಿಂಗ್ ಬೇರೆದವ್ರು ಜಗಳ ಆಗ್ಯಾವ. ಬೇರೆ ಕಂಟೆಂಟ್ ಕ್ರಿಯೇಟರ್ ಕೂಡ ಜಗಳ ಆಗ್ಯಾವ. ಮೊನ್ನೆ ಮಂಜಾನ್ ಕೂಡ ಒಂದ್ ಲಪಡ ಆಯ್ತು.
ಮುಂಜಾಗೆ ಯಾಕೆ ಗಂಟು ಬಿದ್ದಿ ಅಂತ ನನಗೆ ಅರ್ಥ ಆಗಲ್ತ. ಅವನಿಗೆ ಒಂದ್ ಹುಡುಗಿ ಹೆಲ್ಪ್ ಮಾಡು ಅಣ್ಣ ಅಂತ ಕೇಳ ಅಂದ್ಮೇಲೆ ಹೆಲ್ಪ್ ಮಾಡ್ಬೇಕಿಲ್ಲ, ಅದನ್ನ ಮಾಡಿಲ್ಲ ಅವ. ಆ ಹುಡುಗಿ ಮುಖ ತೋರ್ಸು, ನಾನು ಮುಖ ನೋಡಿದ್ದಿಲ್ಲ ತಮ್ಮ. ಆ ಹುಡುಗಿ ಏನಕ್ಕಾದ್ರೂ ಫಾಲೋ ಬ್ಯಾಕ್ ಕೊಟ್ಟಿದ್ದಿಲ್ಲ. ಯಾಕಂದ್ರೆ ಐಡಿ ಪ್ರೈವೇಟ್ ಇತ್ತ, ಫಾಲೋ ಬ್ಯಾಕ್ ಕೊಟ್ಟಿದ್ದಿಲ್ಲ. ಆ ಹುಡುಗಿ ಈಗ ಮನೆ ಫಾಲೋ ಬ್ಯಾಕ್ ಕೊಟ್ಟಿನಿ. ಆದ್ರೆ ನಾನು ಮುಖ ನೋಡ್ಲಾರ್ದು ಹೆಲ್ಪ್ ಮಾಡಿದ್ನಲ್ಲ, ನಾನು ಕಂಪನಿ ಹೆಸರು ಕೇಳಾರ್ದು ಹೆಲ್ಪ್ ಮಾಡಿದ್ನಲ್ಲ. ಅದು ಆಕ್ಚುಲಿ ಇನ್ನೊಂದ್ ಹೇಳ್ಬೇಕಂದ್ರೆ ಏನಪ್ಪಾ ಅಂದ್ರೆ ಮೊನ್ನೆ ಒಂದ್ ಐತಲ್ರಿ ಅದ ಕಂಪನಿದಾಗ ಹಿಂಗ ಆಗ್ಯಾವ ಅಂತ ಹೇಳಿ. ಆಕ್ಚುಲಿ ಹೇಳ್ಬೇಕಂದ್ರ ನಾ ಏನ್ ವಿಡಿಯೋ ಮಾಡಿದ್ನಲ್ರಿ, ನಾನು ವಿಡಿಯೋಲಿಂತ ಏನ್ ಆಗೈತಿ ಅಂತ ಬಾ ಮಂದಿ ಕೇಳ್ತಿರ್ಬೋದು. ಆ ವಿಡಿಯೋ ಮಾಡಿದ್ದಕ್ಕ ಈ ಸದ್ದ ಅವ ಅಲ್ಲಿ ಕೆಲ್ಸಕ್ ಬರ್ಲಾಗ್ಯಾನ. ಆದ್ರ ಯಾವ ಹುಡುಗಿ ಹೇಳ ಅಂತ ಹೇಳ ಹೇಳಲ್ಲ. ಅವರು ಒಬ್ರು ಅಲ್ಲಿವರೆಗೆ ನನಗೆ ಹಿಂಗೆ ಹೇಳ್ಯಾರ, ಒಬ್ಬರೇ ಹುಡುಗಿಯರು ಬಾಳ ಜನ, ಅಣ್ಣ ಅವ ಈ ಕೆಲ್ಸಕ್ ಬರಾತಿಲ್ಲ, ಅವ್ನಿಗೆ ಮೆಟ್ಲೆ ಹೊಡ್ಕೊಂಡಂಗ ಆಗೈತಿ, ಬುದ್ಧಿ ಕಲ್ತಾನ ಅಂತ ಹೇಳಿ. ಹಿಂಗ್ ಬುದ್ಧಿ ಕಲಿತಾರ ಅನ್ನೋ ಒಂದ್ ಕಾರಣಕ್ಕೆ ವಿಡಿಯೋ ಮಾಡೀನಿ. ನಾನ್ ಸಾಚಾತ್ ವಿಡಿಯೋ ಮಾಡಿಲ್ಲ, ಓಪನ್ ಹೇಳ್ತೀನಿ. ಕಲಿತಾರಣ್ಣ, ಅಂಜತಾರ ಮಂದಿ. ಇವ ಈ ಸದ್ ಬರೇ ಇಷ್ಟ ಹೇಳ್ಯಾನ, ಕಂಪನಿ ಹೆಸರು ಹೇಳಾರ್ದ ಈ ತರ ಮಾಡ್ಯಾನ. ಇವನ್ ಬಲ್ ಅದನ್ನು ಇರ್ತೈತಲ್ಲ, ಕಂಪನಿ ಹೆಸರು ಐತಲ್ಲ, ಕಂಪನಿ ಹೆಸರು ಇರ್ತೈತಿ, ಹುಡುಗಿ ಹೇಳ್ಬೋದು. ಆತರ ಕುತ್ತಿಗೆ ಬಂದಾಗ ಕಂಪನಿ ಹೆಸರು ಹೇಳ್ಬೋದು. ಹೇಳದ್ಮೇಲೆ ಕಂಪನಿ ಹೆಸರು ಹೇಳಿದ್ಮೇಲೆ ನಿನ್ನ ಹೆಸರು ಹೇಳಿದ್ಮೇಲೆ ನಿನ್ ಪರಿಸ್ಥಿತಿ ಏನಕ್ಕೈತಿ ವಿಚಾರ ಮಾಡ್ಲಾ. ಈಗ ಸುಧಾರಿಸೋದು ಚಲೋ ಇಲ್ಲ. ಆಮೇಲೆ ಏನಾಗ್ಬಿಡ್ತೈತಿ, ನಾವೇನು ವಿಡಿಯೋ ಮಾಡ್ಲಿಲ್ಲ, ಏನೋ ಮಾಡ್ಲಿಲ್ಲ ಅಂದ್ರೆ ಈ ಸದ ಒಂದ್ ಹುಡುಗಿ ಆಗಿದ್ ಬಾ ಮಂದಿ ಆಕೈತಿ. ಅವ ಒಬ್ನೇ ಇನ್ನೊಬ್ಬರ ಮೇಲೆ ಸ್ಟಾರ್ಟ್ ಮಾಡ್ತಾನ, ಮತ್ತೆ ಇನ್ನೊಬ್ರ ಮ್ಯಾಗ ಮಾಡ್ತಾನ. ಅದ್ ಹೆಂಗಾಗಿಬಿಡ್ತೈತಿ ಅಂದ್ರೆ ಕಂಪನಿ ಪೂರ ಅವರೇ ಆಗಿಬಿಡ್ತಾರ. ಏನ್ ಮಾಡಿದ್ರೆ ನಡೀತಿತ್ತಾಳ, ಏನ್ ಮಾಡಿದ್ರೆ ನಡೀತೈತಿ. ಅದ್ ಹೆಂಗಾಗಿಬಿಡ್ತಪ್ಪ ಅಂದ್ರೆ ಸುಧಾರಿಸಿದ ಸುಳಿ ಮಗಳ ಮದಿಗೆ ಹೋದ್ರ ಹಂದ್ರ ತುಂಬೆಲ್ಲ ಹಾದ್ರಗಿತ್ತಾರೆ ಇದ್ರ. ಗಾದೆ ಮಾತು ಹಂಗಾಗಿಬಿಡ್ತೈತಿ, ಸಂದೇಶ ಇದು ಗಾದೆ ಮಾತೈತ್ರಿ ಇದು. ಹಂಗಾಗಿಬಿಡ್ತೈತಿ ಅದು. ಇನ್ನೊಂದ್ಸತಿ ಹೇಳ್ತಾರ ಅದನ್ನ, ಸುಧಾರಿಸಿದ ಸುಳಿ ಮಗಳ ಮದಿಗೆ ಹೋದ್ರ ಹಂದ್ರ ತುಂಬೆಲ್ಲ ಹಾದ್ರಗಿತ್ತಾರೆ ಇದ್ರ. ಇದಕ್ ಬರೇ ಬೀಪ ಬರ್ತಾವ, ಬೀಪ್ 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 ಹಾಕ್ಬಿಡ್ರಿ ಮಂದಿ ತಿಳ್ಕೊಂಡ್ಬಿಡ್ತಾರ. ಹೆಂಗಾಗಿಬಿಡ್ತೈತಿ ಅವ್ರ ಏನ್ ಫುಲ್ಲ ಬೀಜಕ್ ಬಿಟ್ಟು ಹೊರದಂಗ ಆಗಿಬಿಡ್ತೈತಿ. ಬಂದವ್ರಿಗೆಲ್ಲ ಅದೇನ್ ಮಾಡ್ಕೊತ ಕುಂದಿರ್ತಾರ. ನಮ್ಮ ಹೆಣ್ಣು ಮಕ್ಕಳ ನಿಮ್ ಬಲ್ಲಿ ಬರತಾರಪ್ಪ ಅಂದಿರ್ತಾರ, ನಾವ್ ದುಡಿಬೇಕು, ನಮ್ಮ ಅವಪ್ಪ ಕಳಿಸ್ಬೇಕು ಅಂತೇಳಿ ಬರ್ತಿರ್ತಾರ. ನಿಮ್ ಮೌರ ನಿಮ್ಗ್ ಹೇಳಾತೀನಿ ಕೇಳ್ರಿ, ಯಾರೇ ಕಂಪನಿಯವ್ರ ಅಲ್ಲಿ ಏನ್ರ ಈ ತರ ಹೊಲಸ್ ಚಟ ಮಾಡಾತಿದ್ರಿ ಅಂದ್ರ ಬಿಟ್ಟು ಬಿಡ್ರಿ. ಇದೇ ಲಾಸ್ಟ್ ವಾರ್ನಿಂಗ್, ಬಿಟ್ಟು ಬಿಡ್ರಿ. ಯಾಕಂದ್ರೆ ನಮ್ಮ ಮನ್ಯಾಗ ನಾ ಇದ್ರ ಬಗ್ಗೆ ಇನ್ನೂ ಮುಂದೆ ವಿಡಿಯೋ ಮಾಡ್ತಿದ್ದಾರೆ. ನಿಮ್ಗೆ ದಯಮಾಡಿ ಹೇಳ್ಬೇಕಪ್ಪ ಅಂದ್ರೆ ಇದ್ರ ಬಗ್ಗೆ ಎದಕ್ ಸ್ಟಾಪ್ ಮಾಡಿದೆ ವಿಡಿಯೋ ಅಂದ್ರೆ ಹಿಂಗ್ ಬಾಳ ಮಂದಿ ಹುಡುಗಿಯರ್ ಮೆಸೇಜ್ ಬಂದಿದ್ದು. ನಮ್ಮ ಮೆಸೇಜ್ ದಾಗಿ DM ದಾಗಿ ಅವ್ರ ಕಷ್ಟ ಎಲ್ಲ ಕೇಳಿ ಅವ್ರಿಗೆ ಏನೈತಿ ಅದು ಹೇಳಿ ನಾ ಮುಗಿಸಿನಿ. ಯಾಕಂದ್ರೆ ವಿಡಿಯೋ ಎದಕ್ ಮಾಡ್ಲಿಲ್ಲಪ್ಪ ಅಂದ್ರೆ ನಮ್ಮ ಮನ್ಯಾನವ್ರ ಅಲ್ಲಿ ನನಗ ಬೈಲಾತ್ರು. ಈ ಸದ್ ನೋಡಿ ಹಿಂಗ್ ಮಾಡಾತಿ, ಈ ಸದ್ ನಾಳೆ ಯಾವಾರ ಬಂದು ದೊಡ್ಡ ದೊಡ್ಡ ಕಂಪನಿಯವ್ರು ಇರ್ತಾರ, ಯಾರ ಬಂದು ಏನ್ರ ಮಾಡಿದ್ರ ನಿನಗೆ ಯಾರು ಬರ್ತಾರ ಹಂಗ ಮನಾತ್ರ. ನನಗ್ ಬರ್ತಾರ, ನನಗ್ ಜನ ಅದಾರ ಸಾಕಂತೇನ. ಅವ್ರಿಗೆ ಜನ ಅದಾರಪ್ಪ, ಅದ್ರ ಚಲೋ ಅಲ್ಲ, ಅದ್ ಏನೈತಿ ಅಲ್ಲಿ ಅವ್ರಿಗೆ ಸಾಂತ್ವನ ಹೇಳು. ವಿಡಿಯೋ ಮಾಡಿ ಹಾಕೋದ್ರಲಿಂತ ನೀವು ಒಬ್ಬ ಕೆಟ್ಟ ವಾಕ್ಯ ಅವ್ರ ಕಣ್ಣಿಗೆ, ನಾಳೆ ಯಾರ್ ಬೇಕಾದ್ರೆ ಏನ್ ಬೇಕಾದ್ರೆ ಮಾಡ್ಬೋದು ಅಂದ್ರು. ಭಯ ಅಂತಲ್ರಿ, ಫ್ಯಾಮಿಲಿಗೋಸ್ಕರ ಅಷ್ಟೇ ಬಿಟ್ಟಿನಿ. ಇಲ್ಲಾಂದ್ರೆ ಇದನ್ನ ಕಂಟಿನ್ಯೂ ಮಾಡ್ತಿದ್ದೆ. ನಾ ಆಕ್ಚುಲಿ ಬೆಂಗಳೂರು ತನೂ ಹೋಗವಿದ್ದೆ. ಬೆಂಗಳೂರು ತನ ಹೋಗಿ ಅವ್ರ ಡಾಕ್ಟರ್ ನಾಗಲಕ್ಷ್ಮಿ ಮೇಡಮ್ ಅವ್ರಿಗೆ ಭೇಟಿ ಆಗೋನು ಇದ್ದೆ. ಮನೆಯವ್ರು ಒಂದ್ ಸ್ವಲ್ಪ ಬೇಡ ಹಂಗೆಲ್ಲಾ ಮಾಡಾಕ್ ಹೋಗ್ಬೇಡ, ಕಣ್ಣಾಕ್ ಕುಂದಿರ್ತಿ ಅಂತ ಹೇಳಿ ಹಿಂಗೈತೆ. ಕಾಂಟ್ರವರ್ಸಿಗಳ ಸಲದ್ದೇ ನಾವು ಬೆಂಗಳೂರು ಹೋಗುದು ತಪ್ಪದಂಗ ಆಕತಿ. ಹಿಂಗಾಗಿ ಬಿಟ್ಟಂಗ ಐತ್ರಿ ಅದು. ಇಲ್ಲಾಂದ್ರೆ ಬಿಡ್ತಿದ್ದಿಲ್ಲ ನಡ್ಬರ್ಕ. ಅದ್ರ ಬಗ್ಗೆ ಭಯ ಅಂತೂ ಆಗೈತಿ ಮಂದಿಗೆ. ಮಾತ್ರ ಇನ್ನು ಬಿಟ್ಟಿನಂದ್ರ ಪೂರಾ ಬಿಟ್ಟಿಲ್ಲ. ಮತ್ತ ಇಂಥವ್ ಏನ್ರ ಬಾಳೆ ಸೀರಿಯಸ್ ಕೇಸ್ ಬಂದ್ರ ತಗೊಂಡ್ ರುಬ್ಬೋನೇನ ಹಾಕೊಂಡ್ ರುಬ್ಬಿ ನಿಮ್ಮನ್ನ ಯಾರ ಹುಚ್ಚುಚ್ಚರಂಗ ಏನ್ರ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದ್ರಪ್ಪ ಅಂದ್ರ ಅಲ್ಲಿ ನಿಮ್ಮ ಅಪ್ಪ ಕುಂತಂತ. ಹೌದಾ? ಹೇಳೇ ಬಿಟ್ಟಿನಲ್ರಿ, ನಾ ಕ್ರಿಂಜ್ ಕಂಟೆಂಟ್ ಮಾಡ್ತಿಲ್ಲ ನನ್ನ ಮಕ್ಳ. ಸುಧಾರ್ಸದ್ ನನಗೆ ಎತ್ತಿದ್ದೆ, ನಾನು ಸುಧಾರ್ಸ ಕ್ಯಾಮರಾ ಇದ್ನ ಬರ್ರಿ ನಮ್ಮ ಅಪ್ಪನ ಕೈಲಿ ಆಗಿಲ್ಲ, ನೀವೇನ ಇದು ಸುಧಾರ್ಸ್ರಿ ಹಿಂಗ ಅನ್ಬೇಕಾಕೈತಿ. ಮಾತ್ರ ಬಾಳ ಆಗೈತಣ್ಣ ಬೆಂಗಳೂರು ಸೈಡ್ ಕಡೆ ಎಲ್ಲಾ ಬಾಳ ಆಲತೈತಿ. ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಬಾಳ ಆಲತೈತಣ್ಣ. ನಮ್ ಕಡೆಯಿಂದ ಹೋಗಿದ್ದು ಹೆಣ್ಮಕ್ಳು ಹೆಂಗಾಗಿ ಬಿಟ್ಟಿರ್ತಾರ ಅಂದ್ರೆ ಅವ್ರಿಗೆ ಯಾರ್ ಮುಂದೆ ಹೇಳ್ಕೋಬೇಕು, ಯಾರ್ ಮುಂದೆ ಬಿಡೋದು ಗೊತ್ತಾಗಲ್ಲ. ಈ ತಂದೆ ತಾಯಿ ಮುಂದೆ ಹೇಳಿದ್ರೆ ಎದಕ್ ದುಡಿತಿ ಬಾರವ ಅಂತ, ಅಲ್ಲಿ ಹಾಕಿರ್ತಿ ಬಂದ್ ಬಿಡೋ ಊರಿಗೆ ಅಂತಾರ. ಇಲ್ಲ ಸ್ವಾಭಿಮಾನ ಅಂತ ಹೇಳಿ ಅದು ಕಳ್ಸುತ್ತದ, ಎಲ್ಲಿ ಬೇಕಾದ್ರೂ ಕಳ್ಸುತ್ತ. ಯಾರ ಹುಡುಗರ್ಗಾಲಿ ಹುಡುಗಿಯರ್ಗಾಲಿ ಯಾರ ಸ್ವಾಭಿಮಾನ ಬರ್ತದೆ. ನಂದೇ 12ನೇ ವರ್ಷ ಐತಿದ ನಾವು ಊರ್ ಬಿಟ್ಟಿರತ್ತ. ಇಲ್ಲಿ ಇರತ್ತ 5ನೇ ಕ್ಲಾಸ್ ನಾಗರಬೆಟ್ಟ, 5 ವಾರ ನಾಗರಬೆಟ್ಟ. ನಾಗರಬೆಟ್ಟ ಮುಗಿದ್ಮೇಲೆ 7, 8, 9, 10 ಗುಲ್ಬರ್ಗ. 10ನೇದೇ ಆದ್ಮೇಲೆ ಫಸ್ಟ್ PU, ಸೆಕೆಂಡ್ PU ಡಿಗ್ರಿ ಸಿಂದಗಿ. ಡಿಗ್ರಿ 3rd ಸೆಮ್ ಹಂಗಿದ್ದಾಗ ಈ ಕಡೆ ಬಂದಿನಿ ಬಿಜಾಪುರ. ಬಟ್ ಬಿಜಾಪುರ ಬಿಟ್ಟು ಎಲ್ಲಿ ಹೋಗಿಲ್ಲ. ಬಿಜಾಪುರ ಡಿಸ್ಟಿಕ್ ಬಿಜಾಪುರ ಬಂದ್ ಇದ್ದು ಬಿಟ್ಟಿನಿ. ನೋಡ್ಬೇಕು, ಇಲ್ಲೇ ಆದ್ರ ಸೆಟ್ಲ್ ಆಗ್ಬೇಕು. ಇಲ್ಲಾಂದ್ರೆ ಊರಾಗ ಮಸ್ತ್ ಹೊಲ್ದಾಗ ಮನಿ ಮಾಡಿ ಅಲ್ಲೇ ಇರೋದು ಏನೋ ಜೀವನದಾಗ. ಅಣ್ಣ ನೆಕ್ಸ್ಟ್ ಪ್ಲಾನ್ ಏನಿಂದ? ನೆಕ್ಸ್ಟ್ ಪ್ಲಾನ್ ಏನು ಇಲ್ಲ ಅಣ್ಣ, ಇದು LLB ಮುಗಿಸಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡೋದು. ಅಂದ್ರೆ ಎಜುಕೇಶನ್ ಇದು LLB ನೇ ಕಂಟಿನ್ಯೂ ಮಾಡ್ಕೊಂತ LLB ಕಂಟಿನ್ಯೂ. ಕಂಟೆಂಟ್ ಕ್ರಿಯೇಷನ್ ಆಗಲ್ಲ ಅಣ್ಣ, ಯಾಕಂದ್ರ ನಂಬಲ್ಲಿ ಇಲ್ಲ ಸಪೋರ್ಟ್. ಯಾಕಂದ್ರೆ ಎಲ್ಲೋ ಒಂದ್ ರೂಮ್ ನಾಗ ಇರೋರು
ಯಾಕಂದ್ರೆ ಬೇಕಾಗ್ತೈತೆ ಅದು ಕಂಟೆಂಟ್ ಕ್ರಿಯೇಷನ್ ಮಾಡ್ಬೇಕಂದ್ರೆ ಎಲ್ಲಾ ಬಿಟ್ಟು ಅದಕ್ಕೆ ನಿಂದಿರ್ಬೇಕಾಗ್ತೈತಿ. ಎಲ್ಲಾ ಬಿಟ್ಟು ಅದಕ್ಕೆ ನಿಂತ್ರ ರೂಮ್ ಬಾಡಿಗೆ ಯಾರು ಕಟ್ಟಬೇಕು, ಮೆಸ್ ಯಾರು ಕಟ್ಟಬೇಕು, ಅದು ಎಕ್ಸಾಮ್ ಫೀಸ್ ಯಾರು ಕಟ್ಟಬೇಕು, ಕಾಲೇಜ್ ಫೀಸ್ ಪಪ್ಪ ಕಟ್ತಾರೆ, ಎಕ್ಸಾಮ್ ಫೀಸ್ ಹಿಂಗೈತಿ ಎಲ್ಲೆಲ್ಲಿ ಬಿದ್ದು ಕಲ್ಕೊಟ್ರೆ ಅವು ಕಟ್ಟೋದಾಗಲ್ಲ. ಎಲ್ಲಾ ಬಿಟ್ಟದಕ್ಕೆ ನಿಂತ್ರ ಬಂದಿರೋ ಪ್ರಮೋಷನ್ಗಳು ಎದಕ್ಕೂ ಆಗಲ್ಲ. ಅದ್ರಾಗ ನಾವ್ ಬಿಜಾಪುರ ಕಡೆ ಪ್ರಮೋಷನ್ ಹೆಂಗ್ ಮಾಡ್ಬಿಟ್ರ ಕೆಲವೊಬ್ರು 2,500,000 ಕೊಟ್ರಿ ಮಾಡಿ ಕೊಟ್ಬಿಡ್ತೀನಿ ಹಿಂಗ ಆಗ್ಬಿಡ್ತಿತ್ತು. ನಡಿತೈತಿ ನಮ್ ಬಿಜಾಪುರದಾಗೂ ನಡ್ದೈತಿ. ಆದ್ರೇನು ಏನು ಇಲ್ಲ, ಒಂದ್ ಮೀಟಪ್ ಮಾಡ್ಬೇಕು ಎಲ್ಲರೂ ಕ್ರಿಯೇಟರ್ಗಳು ಸೇರಿ. ಎಷ್ಟಿಟ್ಟು ಯಾಕಂದ್ರೆ ನಿಮ್ ವಿಡಿಯೋ ನಿಮ್ದು ಹೈರಾಣ ಆಗಿರ್ತೀರಿ, ಇಟ್ಟು ದಿನ ಫಾಲೋವರ್ಸ್ ಮಾಡ್ಕೊಂಡಿರ್ತೀರಿ, ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಂಡಿರ್ತೀರಿ. ಹೋಗಿ ಒಂದ್ ಪ್ರಮೋಷನ್ ಮಾಡ್ಬೇಕಪ್ಪ ಅಂದ್ರ ಅಲ್ಲಿ ನೋಡ್ರಿ ಒಂದ್ ಸ್ವಲ್ಪ ಎಟ್ ಆಕೈತಿ ಅವ್ರೇಜ್ ಅಮೌಂಟ್ ಅಂತ ಹೇಳಿ. ಯಾಕಂದ್ರೆ ಜನ ಕೊಡಲ್ಲ ಅಂದ್ರ ಬಿಡ್ರಿ, ನೀ ಕೊಡಲ್ಲ ಅಂದ್ರೆ ಅವ್ರು ಇನ್ನೊಬ್ರಿಗೆ ಕೇಳಿರ್ತಾರ. ಇನ್ನೊಬ್ಬನು ಆಗಲ್ರಿ ಇಷ್ಟ ರೇಟ್ನಾಗ ಅಂದ್ರೆ ಅವನಿಗೂ ಬಿಡ್ತಾರ. ಇನ್ನೊಬ್ರಿಗೆ ಕೇಳ್ತಾರ, 3 ಮಂದಿನೂ ಒಂದೇ ರೇಟ್ ಹೇಳತ್ತಾರ ಅಂದ್ರೆ ಅವಾಗ ಯಾರಿಗಾರೊಬ್ಬರಿಗೆ ಹರಿಸ್ತಾರಲ್ಲ. ಇಲ್ಲ ನೀ ಆಗ ನೀ ಇಷ್ಟ ಹೇಳ್ದಿ ನಿನ್ಕಿಂತ ಕಮ್ಮ ಹೇಳದ, ಅವನಕಿಂತ ಕಮ್ಮಿ ಇನ್ನೊಬ್ಬ ಹೇಳೋದು, ಅವ್ರು ಕಮ್ಮಿ ಒಂದ್ ಕಡೆ ಮಾಡಿಸ್ತಾರ. ಹಿಂಗಾಕೈತಿ. ಯಾಕಂದ್ರ ಈಗ ರೊಕ್ಕ ತಗೊಳ್ಳೋದು ಅದು ಹೇಳತ್ತಿಲ್ಲ ನಿಮ್ಗ. ಯಾಕಂದ್ರ ನಾವ್ ಸದ್ ನಮ್ ಮನಿ ನಡಿಬೇಕಲ್ರಿ, ಕಂಟೆಂಟ್ ಕ್ರಿಯೇಷನ್ ಮನಿ ನಡೆಯಲ್ಲ. ಪ್ರಮೋಷನ್ಗಳು ನಾವು ಬ್ರಾಂಡ್ಸ್ಗಳು ಮಾಡ್ಬೇಕಂದ್ರ ಮತ್ ನಮ್ ಮನಿ ನಡಿಬೇಕು. ಮನಿ ಎಲ್ಲಕೇನ್ರಿ ಇದ್ರಲ್ಲಿಂದ ಮನಿ ನಡಿದಲ್ಲ, ನಮ್ ಖರ್ಚರ ಹೋಗ್ತೈತಿ ಅನ್ನೋದು. ಕಷ್ಟಪಟ್ಟಿರ್ತೀವಿ ಅಣ್ಣ, ಒಂದ್ ವಿಡಿಯೋ ಎಡಿಟ್ ಮಾಡ್ಬೇಕಂದ್ರ ರಾತ್ರಿ ವಿಪೇನ್ ಆನ್ ಮಾಡು, ಆಫ್ ಮಾಡು, ಕ್ಯಾಪ್ಕಟ್ ಓಪನ್ ಮಾಡು, ತೆಗಿ. ಇವಾಗ ಪ್ರೆಸೆಂಟ್ ಆಗಿ ಕಾಂಟೆಂಟ್ ಕ್ರಿಯೇಟರ್ಸ್ ಇಂದ್ರ ಎಷ್ಟೋ ಜನ ಈಗ ಒಂದಿಷ್ಟು ತಮ್ಮ ಲೈಫ್ ಕಟ್ಕೊಂಡಾರ, ಬಾಳ ಮಂದಿ ಕಟ್ಕೊಂಡಾರ. ಬಟ್ ನೀವ್ ಯಾಕ ಇನ್ನೂ ಅದಕ್ಕ ಇಳಿಲಿಲ್ಲ? ಸುಮ್ಮಷ್ಟ ಇಲ್ಲೇ ಹುಡುಗಿ ಬ್ಲಾಗರ್ ಹಾಕಿನ ಬಿಜಾಪುರದಾಗ ಚಲೋ ಮಾಡ್ತಾಳೆ, ಈಗ ಡ್ರಾಪ್ ಮಾಡ್ಯಾಳ. ತಗೋಬೇಡ, ಆ ಹುಡುಗಿಗೆ ನಾ ಯಾರು ಗೊತ್ತಿಲ್ಲ, ನನಗೆ ಯಾರು ಗೊತ್ತಿಲ್ಲ. ಈ ವಿಡಿಯೋ ನಾನು ಹೇಳ್ತೋ ನನಗೆ ಮೆಚ್ಚ ಹೊಡಿತಾ ಒಳಸ್ಬೇಕಂತ ಬಿಡೋಣ. ನಮ್ ಮುಂದ್ ಅದಾರ ಅವರು ಬಿಜಾಪುರದಾಗ ಹೈಯೆಸ್ಟ್ ಬ್ಲಾಗರ್ ಅಲ್ಲ, ಸುಮ್ ಅದಾರ ಅಷ್ಟೇ, ಬ್ಲಾಗ್ ಮಾಡ್ತಾರ, ಮಸ್ತ್ ಮಾಡ್ತಾರ. ಆದ್ರ ಅವ್ರಿಗೆ ನಾವ್ ಮಾತಾಡ್ಸಿಲ್ಲ, ಅವ್ರು ನಿಮಗ್ ಮಾತಾಡ್ಸಿಲ್ಲ, ಅವ್ರು ನಾವ್ ಮಾತಾಡ್ಸಿಲ್ಲ. ಓಕೆ, ಒಟ್ಟ ದೂರಿಂದ ನೋಡಿ, ದೂರಿಂದ ಬ್ಲಾಗರ್ ಅಂತ ಹೇಳಿ ನೋಡಿ, ಬ್ಲಾಗರ್ ಬಾಳ ಮಂದಿ ಇದಾರ ನಮ್ ಕಡೆ ಬ್ಲಾಗರ್ಗಳು ಬಿಜಾಪುರದಾಗ. ನಾವ್ ಬಿಜಾಪುರದಾಗ ಹಂಗೈತ್ರಿ, ಸದ್ ಹಿಂಗ್ ಹೋಗ್ತಾನೆ ನಿಮ್ ಕಂಟೆಂಟ್ ಕ್ರಿಯೇಟರ್ಗಳು ಎಷ್ಟ್ ಮಂದಿ ಭೇಟಿ ಮಾಡಿ ಬಾಳ ಮಾಡ್ತಾರೆ. ಯಾಕಂದ್ರೆ ಎಲ್ಲರೂ ನಮ್ ಕಡೆ ಉತ್ತರ ಕರ್ನಾಟಕ ಕಡೆ ಕ್ರಿಯೇಟಿವಿಟಿ ಬಾಳ ಐತಲ್ಲ, ಮೈಂಡ್ ಎಲ್ಲ ಹುಡುಗರು ಕ್ರಿಯೇಟಿವಿಟಿ ಅದಾರೆಲ್ಲ ಮಾಡ್ತಾರೆ. ಮೊದಲ್ ನಾವೆಲ್ಲ ಸುಮ್ ಡೈಲಾಗ್ ಹೊಡಿತಿದ್ದೇವ್ ಹಾ ಅಂತೇಳಿ, ಈಗ ಹಾ ಅನ್ನೋದ್ ಬಿಟ್ಟು ನಿಮ್ ಮೌನ ಅನ್ನತ್ತೀವಿ ಅಷ್ಟೇ. ಮತ್ತೆ ನಿಮ್ಮ ತಂದೆ ತಾಯಿ ಯಾವ ತರ ಅಂದ್ರೆ ವ್ಯವಸಾಯನ ಮಾಡ್ಕೊಂತದಾರೋ ಇನ್ನು? ಇಲ್ಲಣ್ಣ, ಪಪ್ಪ ಬಂದು VRL ಬಸ್ ಡ್ರೈವರ್ ಅದಣ್ಣ. ಫಸ್ಟ್ KSRTC ಆಗಿತ್ತು. ಅವ್ರ ಆ ಟೈಮ್ನಾಗ ಪೇಮೆಂಟ್ ಕಮ್ಮಿ ಐತಿ ಅಂತ ಹೇಳ್ಬಿಟ್ಟು VRL 2,000 ಐತೆ ಅಂತೇಳಿ VRL ಹೋದ್ರೆ ಅವಾಗ ಹಿಡಿದು ಅದ್ರಾಗೆ ವರ್ಕ್ ಮಾಡ್ತಾರಣ. ಹೊಲ ಐತಣ್ಣ, ಹೊಲ ಮನೆ ಐತಿ, ಕಾಕಾ ಬಾಬಾದವ್ರ ಅದಾರ, ಕಾಕಾ ಬಾಬಾದವ್ರ ನೋಡ್ತಾರಣ. ಹೊಲನೂ ಐತಣ್ಣ, ಹೊಲ 8 ಎಕರೆ ಹೊಲ ಐತಿ, ನೀರಾವರಿನೇ ಹೊಲ ಐತಿ. ಮಮ್ಮಿ ಹೌಸ್ ವೈಫ್, ಅಲ್ಲೇ ಮನ್ಯಾಗ ಹೊಲದಾಗ ಮನ್ಯಾಗ ಮಾಡ್ತಾರ. ಇಬ್ರು ಅಕ್ಕದವ್ರಣ್ಣ, ಒಬ್ಬ ತಂಗಿದಾಳೆ. ಒಬ್ರ ಅಕ್ಕ ಬೆಂಗಳೂರಾಗ ಇರ್ತಾರ, ಇನ್ನೊಬ್ರ ಅಕ್ಕ ಆ ಕಡೆ ಶಾಪುರ್ ಕಡೆ ಅದಾರ. ಒಬ್ರು ತಂಗಿ ಇಲ್ಲೇ ಸಿಂಧಿಗೆ ಇರ್ತಾರಣ್ಣ ಬಿಜಾಪುರ. ನಿಮ್ ಮಮ್ಮಿಯವ್ರ ರಿಯಾಕ್ಷನ್ ಹೆಂಗೈತಿ ನೀವು ವಿಡಿಯೋ ಮಾಡೋದ್ ನೋಡಿ? ಮಮ್ಮಿಯವ್ರ ಕಡೆ ಫೋನ್ ಇಲ್ಲಣ್ಣ, ವಿಡಿಯೋ ನೋಡಲ್ಲ. ನೋಡಿದ್ರು ಸುಮ್ ನಗತಿರ್ತಾರ, ಎದಕ್ ಬೈತಿರ್ತ. ಅವ್ರ ಪಪ್ಪ ಏನ್ ಮಾಡ್ತಾರ, ನನಗ್ ಹೇಳೋ ಬದ್ಲಿ ನಮ್ಮ ಮಮ್ಮಿಗೆ ಹೇಳ್ತಾರ ಫೋನ್ ಹಚ್ಚಿ, ಹಿಂಗ ನೋಡಿ ಹಿಂಗ್ ಮಂದಿಗೆ ಬೈಲಾತಾರ, ಅವ್ನಿಗೆ ಏನ್ರ ಮಾಡಿದ್ರೆ ಏನ್ ಮಾಡ್ತಿ ಅಂತೇಳಿ. ಅವಾಗ ಏನಾಗ್ಬಿಡ್ತೈತಿ, ಮಮ್ಮಿಯವ್ರಿಗೆ ಭಯ ಆಕೈತಿ. ಯಾರ ಮಂದಿ ಏನಾರ ಮಾಡಿಗಿಡ್ಯಾರ ನನ್ನ ಮಗನಿಗೇನೋ ಭಯ. ಬೈಕ್ ಅವ್ರು ಅವಾಗ ಫೋನ್ ಹಚ್ದಾಗ ಹೇಳ್ತಿರ್ತಾರೆ, ಎದಕ್ ಮಾಡ್ತಿ, ಬೈಬೇಡ. ಅವ್ರ ಮನೆ ಒಂದೇ, ಬೈಬೇಡ, ಮಾಡೋದ್ ಮಾಡು, ಕಾಮಿಡಿ ಮಾಡು, ಬೈಬೇಡ ಅಂತಾರ. ಮತ್ತೆ ಇನ್ನೊಂದಣ್ಣ, ಇವಾಗ ನೀ ಕಾಮಿಡಿ ಶೋ ಮಾಡ್ತೀಯಲ್ಲ, ಎಷ್ಟು ಶೋ ಮಾಡಿ ಈಗ? ನಾ ಒಂದ್ 5-6 ಮಾಡಿರ್ಬೇಕಣ್ಣ. ಬಿಜಾಪುರದಾಗ 2 ಮಾಡೀನಣ್ಣ. ಬಿಜಾಪುರದಾಗ 2 ಮಾಡೀನಿ, ಸಕ್ಸಸ್ಫುಲ್ ಆಗ್ಯಾವ. ಸಕ್ಸಸ್ಫುಲ್ ಮಸ್ತ್ ಆಗ್ಯಾವಣ್ಣ 2. ಒಂದಂತೂ ಫುಲ್ ಟಾಕೆ ನಡಿಲ್ ಆಗಿದ್ದೋಣ ನನಗ. ಅದು ಫಸ್ಟ್ ಬಿಜಾಪುರದಾಗ, ಯಾಕಂದ್ರ ಅವಾಗ ನನಗೆ ಬಿಜಾಪುರದಾಗ ಮಂದಿರ ಪರಿಚಯ ಇದ್ದಿಲ್ಲಣ್ಣ. ಶೋ ಮಾಡಾತೀನಿ, ಫ್ರೀ ಇತ್ತಣ್ಣ, ಹಂಗೇನಿದ್ದಿಲ್ಲ. ಓಪನ್ ಮೈಕ್ ಇತ್ತ, ಎಲ್ಲ ಹುಬ್ಳಿಲಿಂದ ಬಂದಾರಣ ಅವ್ರೆಲ್ಲ ಫ್ರೆಂಡ್ಸ್ ಅದ್ರ ಮಾಡೋರು. ಚಿಲುಗುರು ನಮ್ ಟೀಮ್ ಐತ, ಒಂದ್ ಚಿಲುಗುರು ಅಂತೇಳಿ, ಆ ಟೀಮ್ ದವ್ರು ಬಂದಾರಣ. ಬಂದಾಗ ಮಂದಿ ಇದ್ರು ಯಾರು ಅಣ್ಣ, ಬರೀ 10-15 ಮಂದಿ ಅದ. ಅವ್ರಿಗೆ ಕರೆಸಿನಿ, ಈಗ ಅವ್ರಿಗೆಲ್ಲ ಅಲ್ಲಿಂದ ದೂರಿಂದ ಬಂದಾರ. ಈಗ ಬರೀ 10-15 ಮಂದಿ ಹೆಂಗ್ ಆಕೈತೆ ಅಣ್ಣ. ಮತ್ತೇನ ಮಾಡ್ದೆ ಅಣ್ಣ, ಆ ಟೈಮ್ ಲೈಬ್ರರಿ ಒಳಗೆ ಓದ್ತಿದ್ನಲ್ಲ, ಸೀದಾ ಲೈಬ್ರರಿ ಒಳಗೆ ಹೋದೆ ಅಣ್ಣ. ಲೈಬ್ರರಿ ಒಳಗೆ ಹೋಗಿ ಅನೌನ್ಸ್ ಮಾಡಿದೆ, ಹಿಂಗ ನಂದು ಸ್ಟ್ಯಾಂಡ್ ಅಪ್ ಕಾಮಿಡಿ ಶೋ ಐತಿ, ನಮ್ ಟೀಮ್ದು ನಂದು ಬರ್ಬೇಕ, ಬಂದ್ ನೋಡ್ರಿ, ಏನು ಟಿಕೆಟ್ ಇಲ್ಲ, ಏನು ಇಲ್ಲ, ಓದಿ ಹೈರಾಣಾಗಿರ್ತೀರಿ, ಬಂದ್ ಒಂದ್ ಸ್ವಲ್ಪ ನಕ್ಕೋರಿ, ನಗುದು ಒಳ್ಳೇದು. ಅದಕ್ಕೆ ದರಾ ಬೇಂದ್ರೆ ಅವ್ರ ಒಂದ್ ಮಾತು ಹೇಳ್ಯಾರ, ನಕ್ಕ ಸಾಯಿರೋ, ನಕ್ಕ ಸಾಯಿರಿ, ನಕ್ಕ ಸತ್ರ ನಕ್ಷತ್ರ ಅಕ್ಕೇರಿ ಅಂತೇಳಿ. ಪ್ರತಿಯೊಂದು ಶೋದಾಗೂ ಇದನ್ನ ಹೇಳಿ ಸ್ಟಾರ್ಟ್ ಮಾಡ್ತೇನೆ ಅಣ್ಣ. ಅದಕ್ ಬರ್ರಿ ನಗರಿ ಅಂತ ಹೇಳಿ ಅವ್ರಿಗೆ ಕರ್ಕೊಂಡ್ ಕುಂದ್ರಸ್ದೆ ಅಣ್ಣ. ಅವಾಗ ಶೋ ಫುಲ್ ಐತೆ. ಅವ್ರ ಪಾಪ ಅವರು ಖುಷಿಲಿಂತ ಹೋದ್ರು. ಪ್ರಕಾಶ್ ಆರ್ಕೆ ಅವ್ರಿಗೆ ಗೆಸ್ಟ್ ಇದ್ರಣ್ಣ ಅವಾಗ. ಅವ್ರು ಕಳ್ಸಿದ್ರು ನಮ್ ಟೀಮ್ ದವ್ರು, ಅವ್ರ ಗೆಸ್ಟ್ ಇದ್ರು. ಅಲ್ಲಿ ಬಂದ್ ಮಸ್ತ್ ಎಲ್ಲ ಮಸ್ತ್ ಐತಣ್ಣ. ಅದು ಆಗನ ಅದು ಪರ್ಲ್ ಹೋಟೆಲ್ ಐತ್ಲಣ್ಣ, ಇಟ್ಗಿ ಪೆಟ್ರೋಲ್ ಪಂಪ್ ರೋಡಿಗೆ. ಹ್ಯಾಪಿ ನ್ಯೂ ಇಯರ್ ಇತ್ತು ಅದು.
ಅವ್ರ ಕಡೆಯಿಂದ ಆರ್ಗನೈಸ್ ಮಾಡಿದ್ರು. ಇಲ್ಲಿ ನಮ್ದು ಬ್ರದರ್ ಅಕ್ಕ ಅಂತ ಹೇಳಿ ಶ್ರುತಿ ಪಾಟೀಲ್ ಅಂತ ಹೇಳಿದಾರ ಒಬ್ರು, ಇನ್ನೊಬ್ರು ರ್ಯಾಕ್ಸ್ ಅಂತ ಹೇಳಿ ಅವರು ಬಿಜಾಪುರದಾಗ ಆರ್ಗನೈಸರ್ ಮಾಡಿದ್ರು, ಬಿಜಾಪುರದವ್ರೆ ಅವ್ರ ಆರ್ಗನೈಸರ್ ಮಾಡಿದ್ರು. 4-5 ಇವೆಂಟ್ ಮಾಡ್ರಿ ಅಂತ ಹೇಳ್ತೀರಿ. ಅದು ಮಾಡಿದ್ರಿ ನಾವು ಹುಬ್ಳ್ಯಾಗ. ಈಗ ರೋಸ್ಟ್ ಮಾಡ್ತೇನೆ ಅಂತ ಹೇಳ್ತಾರಲ್ಲ, ಒಬ್ರ ಮ್ಯಾಲ ಯಾರ ಮೇಲಾರ ಸುಮ್ ಅಷ್ಟೇ ಒಂದ್ ರೋಸ್ಟ್ ಮಾಡ್ಬೋದ? ಯಾರ ಮ್ಯಾಗ ಮಾಡೋಣ ರೋಸ್ಟ್? ಈಗ ನನ್ ಮೇಲೆ ಮಾಡ್ಬಿಡು. ರೋಸ್ಟ್ ಅನ್ನೋದು ಬಾಳ ಡೇಂಜರ್ ಅಣ್ಣ. ಕಂಟೆಂಟ್ ಲಪಡ ಬಾಳ ಹಾಕೋಣ. ಲಪಡ ಬಾಳ ನಂದು ಆಗಿತ್ತು ಪರ್ಸನಲ್ ಲಪಡ. ಹಿಂಗೆ ಮಾಡಿದ್ವಿ, ಒಬ್ಬರಿಗೆ ಹೊಡ್ಯಾಕ ಬಂದಿದ್ರು, ಹೇಳ್ಬಾರ್ದು ಪಾಪ ಅವ್ರ ಹೆಸರ. ನಮ್ಮವ್ರೆ ಅದಾರ, ಆಮ್ಯಾಗ ಗೊತ್ತೈತ ಅವ್ರು ನಮ್ಮವ್ರೆ ಅಂತ ಹೇಳಿ. ಆದ್ರ ರೋಸ್ಟ್ ಮಾಡಿದವ್ರು ಯಾರು ನಮ್ಮವ್ರ ಗೊತ್ತಿಲ್ಲ, ಯಾರು ಹೊಡ್ಯಾಕ ಬಂದಿರಲ್ಲ ನನಗೆ. ಅವ್ರು ನಮ್ಮವ್ರ ಅಂತ ಆಮ್ಯಾಗ ಗೊತ್ತೈತಿ, ಅವ್ರು ನಮ್ಮವ್ರೆ. ಆಮ್ಯಾಗ ಗೊತ್ತಾಯ್ತ ರಿಲೇಷನ್ ಆಗ್ಬೇಕು. ಆಕ್ಚುಲಿ ಒಂದ್ ಕಡೆ ದೂರ್ಲಿಂದ ನೋಡಿದ್ರೆ ಪಾಪ ಅವನಿಗೂ ಗೊತ್ತಿಲ್ಲ ನಾವ್ ರಿಲೇಷನ್ ಆಗ್ಬೇಕಂತ ಹೇಳಿ. ಅವನು ಅದ ನಾನು ಅದ ಬರೀ ಅದ್ ಹೇಳ್ಬಾರ್ದು ಅಷ್ಟೇ. ಹಾಕಿರ್ತಾವ ನಮ್ ರೋಸ್ಟ್ ಮಾಡೋರಿ ಪಿಕ್ಸ್, ಲಪಡ ಪಿಕ್ಸ್. ಇದು ಒಂದ್ ಸಿಚುವೇಶನ್ ಇನ್ನು ಬಾಳ ಆಗ್ಯಾವ. ಇದು ಒಂದೇ ಅಣ್ಣ ನಂಗೆ ಕೂಡ ಆಗಿದ್ದ ಇನ್ಸಿಡೆಂಟ್. ಅಂದ್ರ ಮತ್ ಬಾಳ ಅಂದ್ರೆ ನೀವೇ ಅಣ್ಣ ಹಿಂಗೆ ಫೋನ್ ಬಂದಿದ್ದ. ಇದೇ ಯಾರ ಹರಿಪ್ರಿಯಾ ಮತ್ತು ದಿವ್ಯಾ ಅಂತ ಇರ್ತಿರಲ್ಲ, ಅವ್ರು ಕೂಡ ಲಪಡ ಜಾಸ್ತಿ ಅವರೇ ವುಮೆನ್ಸ್ ಡೇ ದಿವಸ ಹಿಂಗ್ ವುಮೆನ್ಸ್ ಮ್ಯಾಗ ಅದು ಮಾಡ್ಯಾನ ಇದು ಮಾಡ್ಯಾನ ಅಂತ ಅವ್ರು ಬ್ಲಾಕೇ ಮಾಡ್ಕೊಂಡು ಹೋಗ್ಬಿಟ್ರ. ನನಗೆ ಎಲ್ಲಿ ಸಿಗ್ಲಿ ಇಲ್ಲ ಮಾತು ಕೇಳಿ. ಈಗ ಅವ್ರು ಜಾಸ್ತಿ ವಿಡಿಯೋನು ಬರಾಕತ್ತಿಲ್ಲ. ಬರ್ತಾವಣ ಅವ್ರು ಆ ಕಡೆ ನನ್ನ ಕಾಲರ್ದಾಗ ಮಾಡಿಬಿಟ್ಟಾರ. ಅವ್ರನ್ನ ಓಪನ್ ಮಾಡೋರು ಅವ್ರ ಐಡಿ ಓಪನ್ ಆಗಲ್ಲ ಈಗ. ಹೌದಾ? ನೀನ್ ಬ್ಲಾಕ್ ಹೋಗೋದಿಟ್ಬಿಟ್ರ. ನೋಡ್ರಿ ಹರಿಪ್ರಿಯಾ ಮೇಡಮ್ ಅವ್ರೆ, ಇವ್ರು ನೀವೇನ್ ಬ್ಲಾಕ್ ಮಾಡಿರಲ್ಲ, ಅವ್ರು ಬ್ಲಾಕ್ ತೆಗೀರಿ. ಮ್ಯಾಲಿಂದ ನಿಮ್ನ ಒಳ್ಳೇದ್ ಮಾತಾಡೋಣ. ಒಟ್ಟ ಯಾವ್ದೇ ತರ ರೋಸ್ಟ್ ಮಾಡೋದಿಲ್ಲ, ಪ್ರಮಾಣ ವಚನ ಸ್ವೀಕಾರ ಮಾಡೀನಿ. ರೋಸ್ಟ್ ಮಾಡೋರಂಗ ಹರಿಪ್ರಿಯಾ ಮೇಡಮ್ ಅವ್ರಿಗೆ ಮಾಡ ಮಿಸ್ ಹರಿಪ್ರಿಯಾ ಅಂತಿದ್ದೇನೆ ಅವ್ರಿಗೆ ಪ್ರೀತಿಲಿಂತ. ಅವ್ರಿಗೆ ಮಾಡ. ನಿಮ್ ಫ್ಯಾಮಿಲಿ ರೈತರಿಂದ ಬಂದೈತಿ, ವಾತಾವರಣ ಹಳ್ಳಿ ಕಡೆಯಿಂದ. ಇವಾಗ ಈ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಅಂತೇಳಿ 2 ಭಾಗ ಆಗತ್ತಾವು. ಭಾಗ ಮಾಡ್ಬಾರ್ದನ, ಡೆವಲಪ್ ಮಾಡ್ಬೇಕು. ನಾವು ಕೇಳುದು ತಪ್ಪಕೈತಿ ಭಾಗ ಮಾಡ್ರಿ ಅಂತ ಹೇಳಿ. ಈ ಸದ್ಯ ಹೆಂಗ ಒಂದ್ ತಾಯಿಗೆ 2 ಮಕ್ಳು ಈಗ ಭಾಗ ಮಾಡದಾಗ ನೋವು ಆಕೈತಿ ಆಕೈತ್ಲಾ. ಈಗ ನೋಡೊಬ್ಬನಿಗೆ ಅವ್ರ ಹೆಂಗ್ ಮಾಡ್ಬಿಟ್ರ ಅಂದ್ರೆ ಹೆಂಗ್ ಆಗೈತಿ ಅಂದ್ರೆ, ನಾ ಏನ್ ಹೇಳತ್ತೀನಿ, ಒಂದ್ ತಾಯಿಗೆ 2 ಮಕ್ಳು ಇರ್ತಾವ, ಇಬ್ರಿಗೆ ಸಮಪಾಲ್ ಹೊಲ ಬರ್ಬೇಕಿಲ್ಲ. ಬರ್ಬೇಕಲ್ಲ. ಸಮಪಾಲ್ದಾಗ ನಮಗ್ ಬೀಳ ಹೊಲ ಕೊಟ್ಟ ಅವ್ರಿಗೆ ಚಲೋ ಹೊಲ ಇಟ್ಕೊಂಡ್ರೆ ತಪ್ಪಾಕೈತಿ. ಅದನ್ನ ಈಗ ಸಿಚುವೇಶನ್ ನಡೆದೈತಿ. ಯಾಕಂದ್ರೆ ನಮ್ ಕಡೆ ಬಂಜಾರ ಭೂಮಿ ಕೊಟ್ಟು ಅವ್ರ ಕಡೆ ಚಲೋ ಭೂಮಿ ಇಟ್ಕೊಂಡಾಗ ಹಿಂಗಾಗೈತಿ. ನಮ್ ಕಡೆ ನಾವು ಸ್ವಲ್ಪ ಡೆವಲಪ್ ಮಾಡ್ರಿ. ಇಲ್ಲ, ಆ ಕಡೆ ಭಾಗದಾಗ ಹೆಂಗೈತಿ, ಈಗ ಬಿಡದಿ ಅಂತೇಳಿ ಅದೇ ಬಿಡದಿ ಹೆಂಗ್ ಬರಾಕತ್ತೈತಪ್ಪ ಅಂತಂದ್ರ, ಅಲ್ಲಿ ಕರೆಕ್ಟ್ ಆಗಿ ಇದು ರೈತರದ ಇದು ಕೇಳಾಗತ್ತಿಲ್ಲ. ಆ ಕಡೆ ನಾವು ಟೌನ್ಶಿಪ್ ಮಾಡ್ತೇವೆ ಅಂತ ಟೌನ್ಶಿಪ್. ಅದ್ರ ಬಗ್ಗೆ ನಿಮ್ಮ ನಾ ಏನ್ ಅದ್ರ ಬಗ್ಗೆ ನಾವು ವಿಡಿಯೋ ಮಾಡ್ಬೇಕ್ ಅನ್ಕೊಂಡಿದ್ದೇರಿ, ಮಾಡಿಲ್ಲ. ಯಾಕಂದ್ರೆ ಮಾಡೋದು ಆಗ್ಲಿಲ್ಲ. ನಾ ಈ ಅಣ್ಣನ ವಿಡಿಯೋದಾಗಿ ಹೇಳ್ಬೇಕಂತ ಹೇಳಿ ನಾನೇ ಬಂದಿನಿ. ಹೇಳತ್ತೀನಿ ನೋಡ್ರಿ, ಬಿಡದಿ ಎದಕ್ ಮಾಡತ್ತೀರಿ ಅಂತ ಕೇಳ್ತೀನಿ ನಾ. ಡೈರೆಕ್ಟ್ ಎದಕ್ ಮಾಡ್ತೀರಿ ಅಲ್ಲಿ ಬರ್ರಿ ನೋಡ್ರಿ. ಹೈಯೆಸ್ಟ್ ನೀವ್ ಏನಾದ್ರು ಗೂಗಲ್ ನಾಗ ಸರ್ಚ್ ಮಾಡ್ರಿ, ಯಾರ ಕಾಂಪಿಟೇಟಿವ್ ಓದೋರಿಗೆ ಗೊತ್ತಿರ್ತೈತಿ. ಹೈಯೆಸ್ಟ್ ಬಂಜಾರ ಭೂಮಿ ಹೊಂದಿರೋ ಪ್ರದೇಶಗಳಂದ್ರೆ ನಮ್ಮೂವಿ ಕಲಬುರ್ಗಿ, ಬಳ್ಳಾರಿ, ವಿಜಯಪುರ, ಬೆಳಗಾವಿ. ಹೈಯೆಸ್ಟ್ ಬಂಜಾರ ಭೂಮಿ. ನೀವು ಸುತ್ತಮುತ್ತ ನೋಡ್ರಿ ಬಂಜಾರ ಭೂಮಿ. ಇಟ್ಟೆಲ್ಲ ಬಂಜಾರ ಭೂಮಿ ಇದ್ದಾಗ ಬರಲ್ಲ ಇಲ್ಲಿ ಮಾಡ್ರಲ್ಲ ಟೌನ್ಶಿಪ್. ಇಲ್ಲಿ ಮಾಡ್ರಿ, ನಮ್ ಉತ್ತರ ಕರ್ನಾಟಕನು ಡೆವಲಪ್ ಆಕೈತಿ, ನಿಮ್ದು ಹೆಸರು ಆಕೈತಿ. ಅದು ಬಿಟ್ಟು ಚಲೋ ಪ್ರದೇಶಗಳಲ್ಲಿ ಬಿಡದಿ, ಅದು ಚಲೋ ವಾತಾವರಣ ಹೆಂಗಿದ್ ಗೊತ್ತರ ಪ್ಲೇಸ್ ನೋಡಿದ್ರು ಮಸ್ತ್ ಐತೆ ಪ್ಲೇಸ್. ಅದೊಂದು ಟ್ಯಾಂಕಿಯ ಮೇಲೆ ಮಸ್ತ್ ಕಾಣ್ತೈತಿ. ಅಂತ ಪ್ಲೇಸ್ ನ ಅದು ಮಾಡಿ ಅದಕ್ಕೆ ಹಾಳು ಮಾಡ್ತೀರಿ ಟೌನ್ಶಿಪ್ ಮಾಡಿ. ನಮ್ ಕಡೆ ಬರ್ರಿ ಕಡೆ ಈ ಕಡೆ ಬರ್ರಿ. ಮನಾರ್ ಬೀಳ್ ಭೂಮಿ ಅದಾವ, ಬಂಜಾರ ಭೂಮಿ ಹೈಯೆಸ್ಟ್ ಕಾಣ್ತಿರ್ಬೇಕು. ಇಲ್ಲಿ ಟೌನ್ಶಿಪ್ ಮಾಡ್ಕೋರಿ ಇಲ್ಲಿ. ರೈತರು ಕೊಡಾಕು ರೆಡಿ ಅದಾರ ನಿಮಗೆ. ಟೌನ್ಶಿಪ್ ದಾಗ ಟೌನ್ ತೆಗದ ಟೌನ್ ಹಾಕ್ರಿ ಒಳ್ಳೆ ಬಿಡ್ರಿ ಹಾಕಿ ಬರ್ರಿ. ಯಾಕಂದ್ರೆ ನೋಡ್ರಿ, ನಮ್ ಉತ್ತರ ಕರ್ನಾಟಕ ಡೆವಲಪ್ ಮಾಡ್ಬೇಕನ್ನೋ ನಿಮ್ ತಲೆಗಿದ್ರು ಮಾಡ್ತಿದ್ರಿ ನೀವು ಮೊದಲೇ. ಯಾಕೆ ಮಾಡಲಾಗಿರಿ ಏನ್ ಗೊತ್ತಿಲ್ಲ. ದಯಮಾಡಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳತ್ತೀವಿ, ಯಾರು ಅದಿರಿ ರಾಜಕಾರಣಿಗಳು, MLA ಗಳು, MP ಗಳು, ಬರ್ರಿ. ನಮ್ ಉತ್ತರ ಕರ್ನಾಟಕ ಕಡೆ ಬಾಳ ಅಂದ್ರ ಬಾಳ ಬೀಳು ಪ್ರದೇಶ ಐತಿ. ಬಂದ್ ಟೌನ್ಶಿಪ್ ಪರ ಮಾಡ್ರಿ, ಏನ್ರ ಮಾಡ್ರಿ. ರೈತರು ಕೊಡಾಕು ರೆಡಿ ಅದಾರ ನಮ್ ಕಡೆ. ಅವ್ರಿಗೇನ್ರಿ ನಮ್ ಕಡೆ ಹೆಂಗ 1 ಎಕರೆ ಹೊಲ ಇದ್ರು ರಾಜನ ಗತ್ಲೆ ನಾವ್ ಇರ್ತೀವಿ. ನಮ್ಗೇನೊಂದ್ 5 ಎಕರೆ ಹೋದ್ರ ಚಿಂತಿಲ್ಲ. ಬಂದ್ ನಮ್ ಕಡೆ ಬಂಜಾರ ಭೂಮಿ ಬಾಳ ಐತಿ. ನೀವ್ ಬೇಕಾದ್ರೆ ನಾವು ಸರ್ಚ್ ಮಾಡ್ರಿ, ನಿಮ್ಗೆ ಗೊತ್ತೇ ಇರ್ತೈತಿ. ಮತ್ತೇನ್ ಸರ್ಚ್ ಮಾಡೋದು. ಬಂಜಾರ ಭೂಮಿ ಬಾಳ ಐತಿ. ಬಂದ್ ನಮ್ ಕಡೆ ಮಾಡ್ರಿ ಡೆವಲಪ್. ಯಾಕಂದ್ರೆ ನಿಮ್ಗೆ ಅಲ್ಲಿ ಏನೋ ಸಿಗತೈತಿ, ಅದಕ್ ಮಾಡಾತೇರಿ. ಊಟ ಗುಣಿ ಇದ್ರಬೇಕಲ್ಲಿ. ರೊಕ್ಕದ ಮಾತಾಡತ್ತಿನ ಏನೋ ಸಿಗತೈತಿ. ಅದಕ್ಕೆ ಇದ್ರ ಬಗ್ಗೆ ಬಾಳ ಜನ ವಿಡಿಯೋ ಮಾಡ್ಯಾರ. ಅವ್ರ ವಿಡಿಯೋಗಳು ನೋಡಿದ್ರೆ ಗೊತ್ತಾಕೈತಿ ನಿಮ್ಗೆ. ಅದ್ರ ಬಗ್ಗೆ ಹೆಂಗಾಗತ್ತ, ಕಾಂಟ್ರವರ್ಸಿ ಸ್ಟಾರ್ಟ್ ಮಾಡಿದ್ರಣ್ಣ. ಅದ್ರ ಕಾಂಟ್ರವರ್ಸಿ ಆಗ್ತಾರಪ್ಪ ಅಂದ್ರೆ, ಈ ಬಿಡದಿ ಸಲಂದ ನೀವು ಅಲ್ಲಿ ಇರುವಂತ ರೈತರು ಈ ಕಡೆ ಮಾಡ್ಕೊರಿ ಅಂತೇಳಿ ಕಾಂಟ್ರವರ್ಸಿ ನೀವು ಮಾತಾಡತ್ತಿಲ್ಲ ಅಂತೇಳಿ ನಮ್ ಕಡೆಯವ್ರು ಮಾತಾಡತ್ತೀವಿ. ಉತ್ತರ ಕರ್ನಾಟಕದವ್ರು ಯಾಕೆ ಮಾತಾಡತ್ತಿಲ್ಲ ಅಂತ. ಅಣ್ಣ, ನಾವ್ ಮಾತಾಡೋ ಮಾತುಗಳು ಕೇಳ್ತಾರ ಯಾರು? ಅದು ಹೇಳ್ರಿ. ನಾವ್ ಮಾತಾಡೋ ಮಾತುಗಳು ಕೇಳ್ತಾರ ಯಾರು? ನಮ್ ಕಡೆ ಮಾತುಗಳು ಕೇಳ್ತಾರ. ನಮ್ ಕಡೆ ಏನೋ ಅವ್ರ ತಲೆಗೆ ಏನೈತಿ ಉತ್ತರ ಕರ್ನಾಟಕದವ್ರು ಅಂದ್ರ ಬರೇ ಬೈಯೋರು.
ಮತ್ತೇನೋ ನಾವು ಅವ್ರಿಗೆ ಯೂಸ್ ಎದಕ್ಕೆ ಸಲಿಂದಪ್ಪ ಅಂದ್ರೆ ಅವ್ರ TRP ಸಲ ನಾವ್ ಯೂಸ್ ಹಾಕಿವಿ ಅಷ್ಟೇ. ಎಸ್ ಅವ್ರ TRP ಅವ್ರ ಯೂಸ್ ಸಲ ನಾವ್ ಯೂಸ್ ಹಾಕಿವಿ ಹೊರತು ನಮ್ದು ಏನ್ ನಾವ್ ಬೇಡಿಕೆ ಇಟ್ರು ನಾವ್ ಮಣ್ಣಾಗ ಇಡ್ತಾರ. ಅವ್ರ ಬೇಡಿಕೆಗಳು ಏನು ಮಾಡಿಲ್ಲ. ಎಸ್ ಈಗ ಮೊದಲಣ ಈಗ ಏನ ಹೋರಾಟ ಅದಾವಲ್ಲ, ದಕ್ಷಿಣ ಕರ್ನಾಟಕಕ್ಕಿಂತ ಮೊದಲ ಸ್ಟಾರ್ಟ್ ಹೋರಾಟ ಆಗಿದ್ದ ನಮ್ ಉತ್ತರ ಕರ್ನಾಟಕದಾಗ. ಈ ಧಾರವಾಡ ಆಯ್ತು, ಬೆಳಗಾವ್ ಆಯ್ತು, ಆಲ್ಮೋಸ್ಟ್ ಅಲ್ಲ ದಕ್ಷಿಣ ಕರ್ನಾಟಕದಾಗ ಯಾವ್ದು ಹೋರಾಟ ಇಲ್ಲ. ಇಲ್ಲಿಂದನ ಸ್ಟಾರ್ಟ್ ಆಗಿದ್ದ ಹೋರಾಟಗಳು. ಈ ಕಡೆ ಅಷ್ಟು ನೆಗ್ಲಿಜೆನ್ಸಿ ತಗೋಬೇಡ್ರಿ. ಉತ್ತರ ಕರ್ನಾಟಕಕ್ಕೆ ಏನ್ ಇರ್ತದ ಅದನ್ನ ಅಭಿವೃದ್ಧಿ ಮಾಡ್ರಿ, ಅಷ್ಟೇ ಕೇಳ್ಕೊಳ್ಳೋದು. ಅಭಿವೃದ್ಧಿ ಎಲ್ಲ ಬಾಳ ಅಂದ್ರ ಬಾಳ್ ಬೇಕಾಗಿತ್ತು ನಮ್ ಕಡೆ. ಅಭಿವೃದ್ಧಿ ಮಾಡ್ರಿ ಅಂತೀವಿ. ಇಲ್ಲಿ ಒಂದು ನಿರುದ್ಯೋಗ ಜಾಸ್ತಿ ಆಗೈತಿ. ನಿರುದ್ಯೋಗ ಜಾಸ್ತಿ ಆಗೈತಿ. ಪೀಪಲ್ಸ್ ಗಳಿಗೆ ಕರೆಕ್ಟ್ ಆಗಿ ಇದಿರ್ತಾರೆ, ಎಜುಕೇಶನ್ ಇಲ್ಲ. ಅದನ್ನೊಂದು ಡೆವಲಪ್ ಮಾಡ್ಬೇಕು. ಈ ರೋಸ್ಟ್ ಅಂತೇಳಿ ಮಾಡಕ್ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಸ್ಟಾರ್ಟ್ ಮಾಡಿದಾರೆ. ರೋಸ್ಟ್ ಹುಚ್ಚುತ್ತರ ಮಾಡ್ತಿರ್ತಾರ. ಈಗ ಏನೋ ಕೆಲವೊಂದ್ ದಿವ್ಸ ಸಣ್ಣ ಸಣ್ಣ ಹುಡುಗರು ಅಲ್ಲಿ ಕೆಲವೊಂದ್ ದಿವ್ಸ ಮಂದಿ ರೋಸ್ಟ್ ಮಾಡಾತಾರ. ನೋಡ್ರಪ್ಪ, ನಮಗೂ ಅಟ್ ನಾಲೆಜ್ ಇಲ್ಲ ರೋಸ್ಟಿಂಗ್ ಬಗ್ಗೆ. ರೋಸ್ಟ್ ಮಾಡ್ರಿ ಬ್ಯಾಡ ಅನ್ನಲ್ಲ. ಮಂದಿಗೆ ನೀವ್ ಮಾಡಿದ್ ರೋಸ್ಟ್ ನಕ್ಕಂಗಿರ್ಬೇಕು. ಅವ್ರಿಗೆ ಯಾರಿಗ್ ಮಾಡಿರ್ತಾರಲ್ಲ ಅವ್ರಿಗೆ ಹಿಡೋದು ಇದು ಏನಂತಾರ ಅತ್ ಅಳು ಬಂದಂಗ ಆಗಿರ್ಬೇಕ. ಹಂಗ ಮಾಡ್ರಿ. ಅದು ಬಿಟ್ಟು ನೀವೇನ್ ಮಾಡಾತ್ತೀರಿ, ಈ ಕಡೆ ಮಂದಿನೂ ನೋಡಿರ್ಬಾರ್ದು, ಈ ಕಡೆ ಅವ್ರು ನೋಡಿರ್ಬಾರ್ದು. ಹಂಗ ಬೈಲಾತ್ತೀರಿ. ಬೈರಿ ಬ್ಯಾಡ ಅನ್ನಲ್ಲ, ಆದ್ರ ಆ ರೇಂಜಿಗೆ ಬೈಬೇಡ್ರಿ. ಯಾಕಂದ್ರೆ ಮಾಡಿರೋ ಕಂಟೆಂಟ್ ಕ್ರಿಂಜ್ ಇರ್ತಾವ. ಅವ್ರು ಕ್ರಿಂಜ್ ಇರೋ ಕಂಟೆಂಟ್ ತಗೊಂಡ್ ಮಾಡ್ರಿ. ಬಾಳ ಕಾಂಟ್ರವರ್ಸಿಗಳು ಮಾಡ್ಕೊಳಕ್ ಹೋಗ್ಬೇಡ್ರಿ ಫಾಲೋವರ್ಸ್ ಯೂಸ್ಲಿಂದ. ನಮಗೆ ಕಾಂಟ್ರವರ್ಸಿಗೆ ಅಂತೇಳಿ ದಾವೂದ್ ನದಾಪುರ್ ಅದಾರ ಈಗ ಬಿಜಾಪುರದಾಗ. ನೀವು ಯಾರು ಆಗ್ಬೇಡ್ರಿ. ಇವ್ರೆಲ್ಲಾ ಎಂತಿಂತ ಪೇಸ್ ಇದು ಮಾಡ್ಯಾರಪ್ಪ ಅಂತಂದ್ರ ಅದನ್ನ ಹೇಳಕ್ ಸಾಧ್ಯ ಇಲ್ಲ. ಹಂಗ್ ಮಾಡಿದಾರ. ಅವ್ರನ್ನ ಬೈದಿದ್ದ ಅವ್ರ ಮನಸ್ಸಿಗೆ ಹತ್ತಿರ್ತೈತಿ, ಆದ್ರ ಅವ್ರಿಗೂ ನಗು ಬಂದಿರ್ತೈತಿ. ಹಂಗಿರ್ತೈತಿ. ಹಂಗ ಮಾಡ್ರಿ. ಅವ್ರಿಗೆ ಮನಸ್ಸಿಗೂ ಹತ್ತಿರ್ಬೇಕು, ಅವ್ರಿಗೆ ನಗುನು ಬಂದಿರ್ಬೇಕು. ಜನ ನೋಡೋರಿಗೆ ನಗು ಬಂದಿರ್ಬೇಕು. ಜನನು ಬೈಬಾರ್ದೆ ಇವ ಏನ್ ಒಂದ್ ಸ್ವಲ್ಪ ಬೈಲಾತ ಅನ್ಲಿ ಅಂತ ಹೇಳಿ. ಯಾಕಂದ್ರ ನನಗ್ ಬಾಳ ಮಂದಿ ಅಕ್ಕಗಳು ಅಕ್ಕದವ್ರು ಬಾಳ ಮಂದಿ ಮೆಸೇಜ್ ಹಾಕ್ಯಾರ. ಅಣ್ಣ ಹಿಂಗಣ ಬೇಗಳ ಬೈಬೇಡಣ, ನೀನು ನನ್ ಮಕ್ಳು ನೋಡ್ತಿರ್ತಾವ, ಇನ್ ಮುಂದ್ ಬೈಯಲ್ ತಗೋರಿ ಅಕ್ಕಗಳೇ, ಆರಾಮ್ ಮಕ್ಳ ಕೈ ಫೋನ್ ಕೊಡ್ರಿ. ಇಲ್ಲ ಇವ್ರು ನೀವು ಆಕ್ಚುಲಿ ಹೇಳ್ಬೇಕಪ್ಪ ಅಂದ್ರೆ ನಿಮ್ಮ ಬೈಗಳನ್ನು ಜಾಸ್ತಿ ಇರಲ್ರಿ. ಅಂದ್ರೆ ನೀವ್ ಯಾರ ಮೇಲೆ ಮಾಡ್ಬೇಕಂತ ಅನ್ಕೊಂಡಿರ್ತಾರಲ್ಲ ಅವ್ರ ಮೇಲೆ ಅಷ್ಟೇ ರೋಸ್ಟ್ ಮಾಡ್ತೀರಿ. ನೋಡೋಣ ಒಂಥರ ನಗು ಬರ್ತೈತಿ. ಒಂದೇ ಜೊತೆ ಮಾತಾಡಿದ್ದು ಬಹಳ ಖುಷಿ ಆಯ್ತು. ಏನಪ್ಪಾ ಅಂದ್ರೆ ಇದೇ ತರ ಏನ್ ಕ್ರಿಂಜ್ ವಿಡಿಯೋ ಇರ್ತಾವಲ್ಲ ಇದೇ ತರ ಮಾಡ್ಕೊಂತ ಹೋಗ್ರಿ. ಬಟ್ ಒಂದಿಷ್ಟು ಕಾಂಟೆಂಟ್ ಕ್ರಿಯೇಟರ್ಸ್ ನಾವ್ ಸ್ವಲ್ಪ ಬಳಸೋದು ಬಿಡ್ರಿ. ಒಳಗೊಬ್ಬರು ಅಂತಾರ ನಿನಗೆ ಎದಕ್ ಬೇಕಪ್ಪ ಇವೆಲ್ಲ ಅಂತ ಹೇಳಿ ಒಂದಿಷ್ಟು ಮಂದಿ ಅಂತಾರ. ನಮ್ದು ಇದು ಕಂಟೆಂಟ್ ರೀ. ರೋಸ್ಟಿಂಗ್ ಅನ್ನೋದು ಒಂದು ಕಂಟೆಂಟ್. ಬಾಳ ಮಂದಿ ಗೊತ್ತಿಲ್ಲ. ಬಾಳ ಮಂದಿ ಏನಂತಾರ, ನಿನಗೆ ಎದಕ್ ಬೇಕಲ್ಲ ಗುರು ಸಾಬ್ರಿ ಅಂತಾರ. ಅದಂತ ಪಾಸಿಟಿವ್ ತೊಂದಾಗ ಹೋಗ್ತಾರ. ಪಾಸಿಟಿವ್ ತಗೊಂಡ್ ಹೋಗ್ಬಿಡ್ತಾರ. ಪಾಸಿಟಿವ್ ಅನ್ನಕ್ಕೆ ನಾವು ಅವ್ರು ನಾಚಿಗಿಲ್ಲ ಸುಳಿ ಮಕ್ಕಳು. ಪಾಸಿಟಿವ್ ಅಲ್ಲ, ನಾಚಿಗಿಲ್ಲ ತರ್ತಾವ್ರಿಗೆ. ನಾಚಿಗಿಲ್ಲಾರ್ದವ್ರು ಅವ್ರು. ಪಾಸಿಟಿವ್ ಏನೇ ಆದ್ರು ಎಟ್ಟೆ ಬೈದ್ರು ಪಾಸಿಟಿವ್ ತಗೊಂತಾರಲ್ಲ, ನಾಚಿಗಿಲ್ಲಾರ್ದವ್ರಿ ಅವ್ರು. ಪಾಸಿಟಿವ್ ತಗೊಳೋರಲ್ಲ ಅವ್ರು, ನಾಚಿಗಿಲ್ಲ ತರ್ತಾರೆ. ಅದನ್ನ ಬಿಡ್ಬೇಕು. ಬಿಡ್ಬೇಕು ಅದನ್ನ. ಅದು ಬಿಟ್ಟು ಕಿಶಿಂದ ಯಾರು ರೋಸ್ಟ್ ಮಾಡಿದ್ರೆ ಪಾಸಿಟಿವ್ ತಗೊಂಡ್ ನಿಮ್ಮ ಅಂದ್ರ ಇದನ್ನ ಬೇರೆದವ್ರಿಗೆ ನೋಡೋರಿಗೆ ಅದ ಹಂಗ ಅನ್ಸುತ್ತಲ್ಲ. ಹೆಣ್ಣತನ ಆಗೇ ಇರ್ಲಿ. ನಿಮಗ್ ಪ್ರಾಬ್ಲಮ್ಗಳು ಬಂದಾಗ, ನಿಮ್ಗ್ ಪರ್ಸನಲಿ ಪ್ರಾಬ್ಲಮ್ಗಳು ಬಂದಾಗ ಹೆಮ್ಮಾರಿ ಆಗ್ರಿ, ಕಾಲ ಹಾಕೊಂಡ್ ತುಳಿರಿ. ಯಾರು ಕೇಳಲ್ಲ. ಓಕೆ ದಾವೂದ್ ಅವ್ರೆ, ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು. ರೋಸ್ಟ್ ನಮ್ನು ಮಾಡಿದ್ರಿ, ಆ ಕಡೆ ಈ ಕಂಟೆಂಟ್ ಕ್ರಿಯೇಟರ್ಸ್ ಮಾಡಿದ್ರಿ, ಎಲ್ಲರದು ಮಾಡಿದ್ರಿ. ಇದೇ ತರ ಮಾಡ್ಕೊಂತ ಹೋಗ್ರಿ. ಕ್ರಿಂಜ್ ವಿಡಿಯೋಗಳು ಮಾಡೋರಿಗೆ ರೋಸ್ಟ್ ಮಾಡೋದು ನಮ್ ಕೆಲಸ. ಕ್ರಿಂಜಿ ಕಂಟೆಂಟ್ ಗಳು ಮಾಡೋದು ಬಿಡ್ರಿ, ಚಲೋ ಕಂಟೆಂಟ್ ಮಾಡ್ರಿ. ನೋಡ್ರಿ, ನಾವು ಮಾಡೋ ರೋಸ್ಟ್ ಗಳನ್ನ ಮನೋರಂಜನೆಗಾಗಿ ತಗೋರಿ, ಮನ್ಸಿಗೆ ಹಚ್ಕೋಬೇಡ್ರಿ. ಮನೇಲಿ ಇನ್ ಮುಂದೆ ನಾವೇನು ಬೇಗಳ ಯೂಸ್ ಮಾಡಲ್ಲ. ಜಸ್ಟ್ ಕ್ಯಾಸುವಲ್ ಆಗಿ ಬೈತಿರ್ತೀನಿ. ಯಾಕೆ ಬೈತೀನಪ್ಪ ಅನ್ನೋದು ತಿಳ್ಕೋರಿ. ನೀ ಯಾವ ಬೈಲಾಕ್ ಗೀಲಾಕ್ ಅಂದ್ರೆ ಬರಿ ತಿಂಡಿಗೆ. ಏನೋ ಒಳ್ಳೇದ್ ಹೇಳಾತೀವಿ, ಕೇಳ್ರಿ. ಕೇಳಲಿಲ್ಲ ಅಂದ್ರೆ ಬಿಡ್ರಿ. ನಾವ್ ಮಂದಿ ನಗಸು ಸಲ ನಿಮ್ಗೆ ರೋಸ್ಟ್ ಮಾಡಾತೀನಿ. ಯಾಕಂದ್ರೆ ನಮ್ದು ಕಂಟೆಂಟ್ ರೋಸ್ಟ್ ಮಾಡೋದು, ಅದಕ್ ಮಾಡ್ತಿರ್ತೀನಿ. ಈ ಸಲ ಕೆಲವು ನಿಮ್ದೊಂದು ಸ್ಲೋಗನ್ ಹೇಳ್ಬಿಟ್ರಲ್ಲ ಲಾಸ್ಟ್. ನಮಸ್ಕಾರಪ್ಪ ಎಲ್ಲ ಗುಮ್ಮಟ ನಗರದ ಗೆಳೆಯರಿಗೆ. ನಾವ್ ಇವತ್ತ ಅಣ್ಣನ್ ಕೂಡ ಕಾರ್ನಾಗ ಪಾಡ್ಕಾಸ್ಟ್ ಅಲ್ಲಕೇನೋ ಮಾತಾಡಕ್ ಬಂದಿವಿ. ಅಣ್ಣನ್ ಕೂಡ ಮಾತಾಡಿ ಮಸ್ತ್ ಫುಲ್ ಅಂದ್ರೆ ಫುಲ್ ಖುಷಿ ಆಯ್ತು. ಮಸ್ತ್ ಒಳ್ಳೆ ಮನುಷ್ಯನ ಹುಡುಗ ಅದಾನ ಅಣ್ಣ. ಮಸ್ತ್ ಅದಾನ. ಅಣ್ಣಗೂ ಸಪೋರ್ಟ್ ಮಾಡ್ರಿ. ಯಾಕಂದ್ರೆ ಏನೋ ಯೂನಿಕ್ ಆಗಿ ಮಾಡಾತಾರ. ಸಪೋರ್ಟ್ ಮಾಡ್ರಿ, ಬೆಳೆಸ್ರಿ. ನಮ್ ಉತ್ತರ ಕರ್ನಾಟಕದವ್ರು ಬೆಳಿಬೇಕು, ಬದಲಾಗಬೇಕು. ಬದಲಾಗೋಣ, ಬದಲಾಯಿಸೋಣ. ಓಕೆ, ಥ್ಯಾಂಕ್ ಯು.